ಬೇನಾಮಿ ಹೆಸರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಇಡಿ ವಶದಲ್ಲಿದ್ದಾರೆ. ಬಳ್ಳಾರಿ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅಧಿಕಾರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಡಿ ವಶಪಡಿಸಿಕೊಂಡಿದೆ. ಬಳ್ಳಾರಿ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಫ್ಲಾಟ್ನಲ್ಲಿ ಅವರನ್ನ ವಶಪಡಿಸಿಕೊಂಡಿರೋದು ಇವತ್ತು. ಕಾರಣ ಹವಾಲಾ ಲಿಂಕ್ ಆರೋಪದಲ್ಲಿ ವೈ ಮಂಜುನಾಥ್ ಇಡಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಳಗಾವಿ ಸೇರಿದಂಗೆ ಒಟ್ಟು 6 ಕಡೆ ದಾಳಿ ಮಾಡಲಾಗಿದೆ. ಇವರಿಗೆ ಸೇರಿದಂತಹ 6 ಜಾಗಗಳಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಆಗಿದೆ. ಬೆಳಗಾವಿ, ಬೆಂಗಳೂರು, ವಿಜಯನಗರದಲ್ಲಿ ದಾಳಿಯಾಗಿದೆ. ಇನ್ನು ಮೈಸೂರಿನ ದಟ್ಟಗಳ್ಳಿ ನಿವಾಸದಲ್ಲೂ ಕೂಡ ಇಡಿ ದಾಳಿ ನಡೆಸಿದೆ. ಮಂಜುನಾಥ ಸ್ನೇಹಿತರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇವರ ಆಪ್ತರು ಯಾರಿದ್ದಾರೆ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬೆಂಗಳೂರಲ್ಲಿ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಈಗ ಬೆಳಗಾವಿ, ಮೈಸೂರು, ಬೆಂಗಳೂರು, ಹರಪನಹಳ್ಳಿ, ಅರಸೀಕೆರೆಯಲ್ಲಿ ಅವರ ಊರು ದಾಳಿ ಮಾಡಿದ್ದು ಇಡಿ ಅಧಿಕಾರಿಗಳು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಸ್ಥ, ಅವರ ಬಾಬಾ ಆಗಬೇಕು ಮಂಜುನಾಥ್. ಸೊ ಅವರಿಗೀಗ ಸಹಜವಾಗಿ ಕಂಟಕ ಎದುರಾಗಿದೆ. ಬೇನಾಮಿ ಆಸ್ತಿ ಗಳಿಕೆ ಆರೋಪದಲ್ಲಿ ಮತ್ತೊಂದು ಹವಾಲಾ ಹಣ, ಈ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಅಧಿಕಾರಿ ವೈ ಮಂಜುನಾಥ್ ಇಡಿ ದಾಳಿ ನಡೆಸಿದೆ. ಬರೋಬ್ಬರಿ 6 ಕಡೆಯಲ್ಲಿ ದಾಳಿಯಾಗಿದೆ. ವಿಜಯನಗರ, ಬೆಳಗಾವಿ ಮತ್ತು ಬೆಂಗಳೂರಲ್ಲಿ. ಇನ್ನು ಇವರ ಆಪ್ತರು, ಇವರ ಸ್ನೇಹಿತರ ಮನೆ ಮೇಲೆ ಕೂಡ ಡೌಟ್ ಯಾರ ಮೇಲಿದೆ, ಸೊ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟಾರೆಯಾಗಿ 6 ಕಡೆಗಳಲ್ಲಿ ಇಡಿ ದಾಳಿ ನಡೆಸಿ ಅವರನ್ನ ಈಗ ವಶಕ್ಕೆ ಪಡೆದುಕೊಂಡಿದೆ. ಹಲವಾರು ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅನೇಕ ಕಡೆಗಳಲ್ಲಿ ಅಂದ್ರೆ ಏನು 6 ಕಡೆಗಳಲ್ಲಿ ದಾಳಿಯಾಗಿದೆ ಇಡಿ ಅಧಿಕಾರಿಗಳಿಂದ. ಅಲ್ಲೆಲ್ಲ ಅನೇಕ ಅಧಿಕಾರಿಗಳ ತಂಡವೇ ಬಂದಿದೆ. ಇನ್ನು ತುಮಕೂರು ಅಬಕಾರಿ ಎಸ್ಪಿ ಸತೀಶ್ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಕಾರಣ ವೈ ಮಂಜುನಾಥ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಅಧಿಕಾರಿ ಸತೀಶ್ ಅಕ್ರಮದಲ್ಲಿ ಮಂಜುನಾಥ್ ಜೊತೆ ಗುರುತಿಸಿಕೊಂಡಿರುವಂತಹ ಶಂಕೆ ಇದೆ, ಅನುಮಾನ ಇದೆ. ಈ ಹವಾಲಾ ಬೇನಾಮಿ ಆಸ್ತಿ ಏನೋ ಅನುಮಾನಗಳು ಮೂಡ್ತಾ ಇದೆ, ಅದರಲ್ಲಿ ಇವರದ್ದು ಪಾಲಿದೆ ಅಂತ ಅನುಮಾನ ವ್ಯಕ್ತವಾಗಿದೆ. ಹಾಗಾಗಿ ಅವರ ಮನೆಯ ಮೇಲೆ ಕೂಡ ದಾಳಿಯಾಗಿದೆ. ಅಥಣಿಯ ಐನಾಪುರ, ಬೆಳಗಾವಿಯಲ್ಲಿರುವಂತಹ ಮನೆ ಹಾಗೂ ಬೆಳಗಾವಿಯ ಶ್ರೀನಗರದಲ್ಲಿರುವಂತಹ ಸತೀಶ್ ಕಾಗಲಿಯ ಮನೆ, ಸೊ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಳಿಯಾಗಿದೆ. ವೈ ಮಂಜುನಾಥ್ ಅವರ ಮನೆ ಸೇರಿದಂಗೆ, ಅವರ ಕುಟುಂಬಸ್ಥರಿಗೆ ಸೇರ್ಪಟ್ಟಿರುವಂತಹ ಮನೆ ಸೇರಿದಂಗೆ, ಅವರ ಹಿತೈಷಿಗಳು ಸೇರಿದಂತ ಮನೆಗೆ ಸೇರಿದಂಗೆ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಅಂದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಅಧಿಕಾರಿಗಳ ಮೇಲೆ ಕೂಡ ದಾಳಿ ಆಗ್ತಾರೆ. ಇನ್ನು 2012ರಲ್ಲೂ ಕೂಡ ವೈ ಮಂಜುನಾಥ್ ಮೇಲೆ ದಾಳಿಯಾಗಿತ್ತು, ರೇಡ್ ಆಗಿತ್ತು. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದಡಿಯಲ್ಲಿ 2012ರಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆಸಿತ್ತು ಇದೇ ವ್ಯಕ್ತಿ ಮೇಲೆ. ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಅವರು 2012ರ ಸಂದರ್ಭದಲ್ಲಿ. ಸೊ ಆಗ ಲೋಕಾಯುಕ್ತ ರೇಡ್ ಆಗಿತ್ತು ಬೇನಾಮಿ ಆಸ್ತಿಗಳಿಗೆ. ಆಗ್ಲೂ ಕೂಡ ಲೋಕಾಯುಕ್ತ ದಾಳಿ ವೇಳೆ ಅಕ್ರಮ ಆಸ್ತಿಗಳಿಗೆ ಪತ್ತೆ ಕೂಡ ಆಗಿತ್ತು, ರುಜುವಾತಾಗಿತ್ತು. ಹೀಗಾಗಿ ಲೋಕಾಯುಕ್ತದಲ್ಲಿ ಡಿಎ ಕೇಸ್ ದಾಖಲಾಗಿತ್ತು. ಇದೇ ವಿಚಾರವಾಗಿ ಇಡಿ ಅಧಿಕಾರಿಗಳಿಂದ ಮುಂದುವರೆದಂತಹ ಶೋಧ ಈಗ ನಡೀತಾ ಇದೆ. ಲೋಕಾಯುಕ್ತ ದಾಳಿ ವೇಳೆ 2012ರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪತ್ತೆಯಾಗಿತ್ತು. ಮಂಜುನಾಥ್ ಭ್ರಷ್ಟ ಅಧಿಕಾರಿ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. ಅಬಕಾರಿ ಡಿಸಿ ಆಗಿದ್ದಾಗಲೇ ಅಂದ್ರೆ 2012ರಲ್ಲಿ ಅಕ್ರಮ ಎಸಗಿದ್ದು ಸಾಬೀತಾಗಿತ್ತು ಅಂತ ಆರೋಪವನ್ನು ಮಾಡಲಾಗಿದೆ. 2012ರಲ್ಲಿಯೇ ಲಂಚ ಸ್ವೀಕರಿಸಿ ಜೈಲಿಗೆ ಹೋಗಿದ್ದಂತ ಆರೋಪ ಕೂಡ ಇದೆ ಈ ವ್ಯಕ್ತಿ ಮೇಲೆ, ಈ ಅಧಿಕಾರಿ ಮೇಲೆ. ಮಂಜುನಾಥ್ ಭ್ರಷ್ಟ ಅಧಿಕಾರಿ ಅನ್ನುವಂಥ ಆರೋಪ ಇದೆ. 2012ರಿಂದಲೂ ಕೂಡ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಅನ್ನುವಂಥ ಆರೋಪ. ಅಬಕಾರಿ ಡಿಸಿ ಆಗಿದ್ದಾಗಲೇ ಅಕ್ರಮ ಅಂತ ಈ ಆರೋಪದ ಮೇರೆಗೆ 11 ದಿನ ಮಂಜುನಾಥ್ ಜೈಲಿಗೆ ಹೋಗಿದ್ದಂತಹ ಆರೋಪ ಇದೆ. ಲಿಕ್ಕರ್ ಮರ್ಚೆಂಟ್ಸ್ ಸೊಸೈಟಿ ಅಧ್ಯಕ್ಷ ಚಂದ್ರಶೇಖರ್ ಈ ಬಗ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ಕೂಡ ಅವರದ್ದು ನಾವು ನೋಡಿದ್ದೀವಿ 2012ರಲ್ಲಿ. ಸೊ ಆಗ್ಲೂ ಕೂಡ ಈ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ರೇಡ್ ಆದಾಗ 11 ದಿನ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಲಿಕ್ಕರ್ ಮರ್ಚೆಂಟ್ಸ್ ಸೊಸೈಟಿ ಅಧ್ಯಕ್ಷ ಚಂದ್ರಶೇಖರ್ ಅವರ ಗಂಭೀರ ಆರೋಪ ಇದು. ಬಜಾರ್ದು ಒಂದು ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾಗಿತ್ತು. ಆ ರಿನ್ಯೂವಲ್ ಮಾಡಿಸೋದಕ್ಕಿಂತ ಅವ್ರ ಹತ್ರ ಹೋಗಿದ್ದಾಗ ಅವರು ನನಗೆ ಅವಾಗ 20 ಲಕ್ಷ
ಲಂಚದ ಹಣ ಕೇಳಿದರು. ಆಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಮೇಲೆ ಅವ್ರು ಬಂದು ರೇಡ್ ಮಾಡಿದಾಗ ಮಂಜುನಾಥ್ ಅವರು ಮತ್ತು ಒಂದು 6-7 ಜನ ಇನ್ಸ್ಪೆಕ್ಟ್ರು, ಒಬ್ಬರು ಡೆಪ್ಟಿ, ಇಬ್ಬರು ಗಾರ್ಡ್ಗಳೆಲ್ಲ ಆಗ ಅರೆಸ್ಟ್ ಆಗಿದ್ರು ಸರ್. ಅರೆಸ್ಟ್ ಆಗಿ ಹೆಚ್ಚು ಕಡಿಮೆ ಅವರು ಒಂದು 11 ದಿನ ಜೈಲಲ್ಲಿದ್ದರು ಸರ್. ಆಗ 11 ದಿನ ಅವರು ಜೈಲಲ್ಲಿದ್ದರು. ಆಮೇಲೆ ಬೇಲ್ ತಗೊಂಡು ಹೊರಗಡೆ ಬಂದರು. ಇನ್ನೂ ಆ ಕೇಸ್ ಏನು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಸರ್. ಈಗ ಒಂದು 2-3 ವರ್ಷದಿಂದ ನಂಗೆ ಒಂದು ಸಲ ಲೋಕಾಯುಕ್ತ ಆಫೀಸಿನ ಕಾಲ್ ಮಾಡಿ ಮತ್ತೆ ಒಂದು ನನ್ನ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿದ್ರು. ಯಾಕೆಂದರೆ ಆವಾಗಲೇ ಅವರು ತುಂಬ ಅಕ್ರಮ ಹಣ ಆಸ್ತಿನ ತುಂಬ ಲೈಕ್ ಮಾಡ್ತಿದ್ರು. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೇ ಲಂಚ ಹೈಟೆಕ್ ಬಂದಿದೆ ಸನ್ಮಾನ್ಯ ಮಂಜುನಾಥ್ ಅವ್ರು ಬಂದ ಮೇಲೆ. ಬಾವಲಿಲಿ ಏನು ಬಾರಿದೆ ನಮ್ಮಲ್ಲಿ 100 ಬಾರ್ಗೆ ಸಮ. ಅದು ಯಾಕೆ ಸಮ ಅಂದರೆ ಅದು ಬಾರ್ಡ್ರು ಕೇರಳಗೆ. ಸೊ ಆದ್ದರಿಂದ ಅಲ್ಲಿ ತುಂಬ ಬಿಸ್ನೆಸ್ ಆಗುತ್ತೆ. ದಿನ ಒಂದೊಂದು ಲೋಡೇ ಹೋಗುತ್ತೆ ಬಿಸ್ನೆಸ್ಸು. ಆ ಥರ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಲ್ಲಿ 100 ಅಂಗಡಿ ಹಾಕಬೇಕು. ಆವಾಗ ನಮ್ಮ ಜನತಾ ಬಜಾರ್ದು ಒಂದು ಲೈಸೆನ್ಸ್ ರಿನ್ಯೂವಲ್ ಆಗಬೇಕಾಗಿತ್ತು. ಆ ರಿನ್ಯೂವಲ್ ಮಾಡಿಸೋದಕ್ಕಿಂತ ಅವ್ರ ಹತ್ರ ಹೋಗಿದ್ದಾಗ ಅವರು ನನಗೆ ಅವಾಗ 20 ಲಕ್ಷ ಲಂಚದ ಹಣ ಕೇಳಿದರು. ಆಗ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ಕಂಪ್ಲೇಂಟ್ ಮೇಲೆ ಅವರು ಬಂದು ರೇಡ್ ಮಾಡಿದಾಗ ಮಂಜುನಾಥ್ ಅವರು ಮತ್ತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ. ಇನ್ನು ಬೆಂಗಳೂರಿಂದ ಮುನಿರಾಜು ಮತ್ತು ಮೈಸೂರಿಂದ ಆನಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಈ ಬಗ್ಗೆ ಬಹಳ ಗಂಭೀರವಾದಂತಹ ಬೆಳವಣಿಗೆಗಳಾಗ್ತಾ ಇದೆ ಬಹುತೇಕ ಭಾಗಗಳಲ್ಲಿ. ಈ ಅಧಿಕಾರಿ ಮನೆ ಅಷ್ಟೇ ಅಲ್ಲದೆ ಅವರ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಆ ಅಧಿಕಾರಿಗಳ ಮನೆ ಮೇಲೆ ಕೂಡ ದಾಳಿ ಆಗ್ತಾ ಇದೆ. ಇಲ್ಲಿವರೆಗೂ ಏನೆಲ್ಲ ದಾಖಲೆಗಳು ಸಿಗ್ತಾ ಇದೆ ಆ ಭಾಗದಲ್ಲಿ ಬೆಳಗಾವಿ? ಅರುಣ್ ಹುಗಾರ್, ಈಗ ಬೆಳಗಾವಿಯಲ್ಲಿ 3 ಕಡೆ ದಾಳಿಯಾಗಿದೆ ಅಂತಕ್ಕಂಥ ಮಾಹಿತಿ. ಒಂದು ಟಿವಿ ಸೆಂಟರ್ ಇರತಕ್ಕಂಥ ವೈ ಮಂಜುನಾಥ್ ಮನೆ, ಮತ್ತೊಂದು ಕಡೆ ಅವರ 2 ಆಪ್ತರ ಮನೆ ಮೇಲೆ ಕೂಡ ದಾಳಿಯಾಗಿರ್ತಕ್ಕಂಥದ್ದು. ಈಗ ನೋಡಬಹುದು ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ತನಿಖೆಯನ್ನ ಮುಂದುವರಿಸಲಾಗ್ತದೆ. ಸಿಆರ್ಸಿಎಫ್ ಸಿಬ್ಬಂದಿಯವರ ಭದ್ರತೆಯ ಮೇಲೆಗೆ ಒಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಮತ್ತು ಏನು ಚಿಕ್ಕೋಡಿ ತಾಲೂಕಿನ ಒಂದು ಕಡೆಯಲ್ಲಿ ಸತೀಶ್ ಕಾಗ್ಲಿ ಅಂತಕ್ಕಂಥ ತುಮಕೂರು ಅಬ್ಕಾರಿ SP ಮನೆ ಮತ್ತು ಅವರ ಏನು ಮನೆ ಮತ್ತು ಕಚೇರಿ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾಗಿದ್ದ ಮಾಹಿತಿ ಇದೆ. ಏನಂದ್ರೆ ಇವರು ಅಪಾರ್ಟ್ಮೆಂಟ್ ಶ್ರೀನಗರದಲ್ಲಿತ್ತು. ಜೊತೆಗೆ ಏನಂದ್ರೆ ಸದಾಶಿವನಗರದ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ದಾಳಿ ಮಾಡಿದೆ. ಗೋವಾ ಮೂಲದ ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಚಿಕ್ಕೋಡಿ ಅಬ್ಕಾರಿ DYSP ಆಗಿರ್ತಕ್ಕಂತಹ ವಿಶ್ವನಾಥ್ ಗಾಣಿಗೇರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇವ್ರದ್ದು ಮನೆ ಬೆಳಗಾವಿಯ ಬಸವ ಕಾಲೋನಿಯಲ್ಲಿ ಇದೆ ಅಂತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. 2 ಕಡೆಗಳಲ್ಲೂ ದಾಳಿ ನಡೀತಾ ಇದೆ. ಮತ್ತೊಂದು ಕಡೆ ಮಂಜುನಾಥ್ ಮನೆ ಮೇಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ವೈ ಮಂಜುನಾಥ್ ಬೆಳಗಾವಿಯಲ್ಲಿಲ್ಲ, ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಅವ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಈಗ ವೈ ಮಂಜುನಾಥ್ ಮನೆಯ ಮೇಲೆ ದಾಳಿಯಾದ ಕೂಡಲೇ ಅನೇಕ ಭ್ರಷ್ಟಾಚಾರದ ಆರೋಪಗಳು ಇವ್ರ ಮೇಲೆ ಅವೆಲ್ಲವೂ ಕೂಡ ಈಗ ಹೊರಗಡೆ ಬರ್ತಾ ಇದೆ. ಅಬ್ಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ರು ಅಂತಕ್ಕಂಥದ್ದು ಈಗ ಮೈಸೂರಿನಲ್ಲಿ ಹೇಳ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಕೂಡ ಈ ಬೆಳಗಾವಿ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಅಬ್ಕಾರಿ ಹುದ್ದೆಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ರು. ಈಗ ಅಬ್ಕಾರಿ ಹೆಚ್ಚುವರಿ ಆಯುಕ್ತರಾಗಿ ಬೆಳಗಾವಿಯಲ್ಲೇ ಇದ್ಕೊಂಡು ಕೆಲಸವನ್ನ ಮಾಡ್ತಿದ್ರು. ಏನು ದಾಳಿ ಕೇವಲ ಬೆಳಗಾವಿ ಮತ್ತು ಬೆಳಗಾವಿಯ 3 ಕಡೆಯಲ್ಲಿ ಆದ್ರೆ ಮತ್ತೊಂದು ಕಡೆ ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ಒಟ್ಟು 6 ಕಡೆಗಳಲ್ಲೂ ಕೂಡ ಈ ಒಂದು ದಾಳಿ ಮತ್ತು ಪರಿಶೀಲನೆ ಕಾರ್ಯ ಇವತ್ತು ನಡೀತಾ ಇದೆ. ಅರುಣ್ ಹುಗಾರ್. ಓಕೆ ಚಂದ್ರಕಾಂತ್, ಇನ್ನು ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಆನಂದ, 2012ರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು ಅನ್ನುವಂಥ ವಿಚಾರವನ್ನ ಸೊಸೈಟಿ ಅಧ್ಯಕ್ಷ ಚಂದ್ರಕಾಂತ್ ಅವರು ಆರೋಪವನ್ನು ಮಾಡ್ತಾ ಇದ್ರು, ಚಂದ್ರಶೇಖರ್ ಅವರು. ಸೊ ಆಗಿನ ಆ ಕೇಸ್ ಸ್ಟೇಟಸ್ ಏನಿದೆ? ಆಗ 11 ದಿನ ಅವರು ಜೈಲಿಗೆ ಹೋಗಿ ಬಂದಿದ್ರು ಅನ್ನುವಂಥದ್ದು. ಈಗ ಲೋಕಾಯುಕ್ತದ ಆ ಕೇಸ್ಗೂ ಇಡಿ ಮಾಡ್ತಾ ಇರುವಂತ ಈ ದಾಳಿಗೂ ಏನ್ ಲಿಂಕ್ ಇದೆ? ಅರುಣ್, ಏನು ಸಚಿವ ಸಚಿನ್ ಜಾರಕಿಹೊಳಿ ಅವರ ಸಂಬಂಧಿಯಾಗಿರುವಂತಹ ಮಂಜುನಾಥ್ ಅವರ ಮೈಸೂರಿನ ದಟ್ಕಳಿ ನಿವಾಸದ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಇನ್ನು 2012ರಲ್ಲಿ ಇದೇ ಮಂಜುನಾಥ್ ಅವರು ಮೈಸೂರಿನಲ್ಲಿ ಅಬ್ಕಾರಿ DC ಆಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಬಾರ್ ಲೈಸೆನ್ಸ್ ರಿನ್ಯೂವಲ್ಗಾಗಿ ಸುಮಾರು 20 ಲಕ್ಷ ಹಣ ಲಂಚಕ್ಕಾಗಿ ಕೇಳಿದ್ರು ಅನ್ನುವ ನಿಟ್ಟಿನಲ್ಲಿ ಲೋಕಾಯುಕ್ತ ಟ್ರಾಪ್ಗೂ ಕೂಡ ಬಿದ್ದಿರ್ತಾರೆ. ಸುಮಾರು 11 ದಿನಗಳ ಕಾಲ ಅವರು ಜೈಲು ಸೆರೆವಾಸವನ್ನು ಕೂಡ ಅನುಭವಿಸಿರ್ತಾರೆ. ಸದ್ಯ ಇದೀಗ ಮೈಸೂರಿನಲ್ಲೂ ಕೂಡ ಅವರು ಅನೇಕ ಪ್ರಾಪರ್ಟಿಗಳನ್ನ ಹೊಂದಿದ್ದಾರೆ. ಜೊತೆಗೆ ಮೈಸೂರಿನ ಹೊರವಲಯದ ಅಂದ್ರೆ ಕೇರಳ ಚೆಕ್ ಪೋಸ್ಟ್ ನಲ್ಲಿ ಇರ್ತಕ್ಕಂಥ ಬಾವಲಿ ಏನಿದೆ ಅಲ್ಲಿ ಬಾರ್ ಒಂದನ್ನು ಕೂಡ ಹೊಂದಿದ್ದಾರೆ. ಒಂದಷ್ಟು ಅಕ್ರಮ ವಹಿವಾಟು ಹಣವೂ ಕೂಡ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಮೈಸೂರಿನ ದಟ್ಕಳಿ ನಿವಾಸದ ಮೇಲೂ ಕೂಡ ರೇಡ್ ಆಗಿರುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದು. ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಇಲ್ಲಿ ತರಾಶೆ ನಡೆಸ್ತಾ ಇರುವಂತದ್ದು. ಮಹಿಳಾ ಅಧಿಕಾರಿಗಳನ್ನು ಸೇರಿದಂತೆ ಸುಮಾರು 7 ಮಂದಿಯ ತಂಡ ಏನಿದೆ ಅದು ಮನೆ ಒಳಗಡೆ ಬೀಡುಬಿಟ್ಟು ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಮೈಸೂರಿನ ಸುತ್ತಮುತ್ತಲೂ ಕೂಡ ಮಂಜುನಾಥ್ ಅವರು ಎಲ್ಲೆಲ್ಲಿ ಪ್ರಾಪರ್ಟಿಗಳನ್ನ ಹೊಂದಿದ್ದಾರೆ, ಮೈಸೂರಿನ ಹೊರತುಪಡಿಸಿ ಸುತ್ತಮುತ್ತ ಅಂದ್ರೆ
ತನ್ನ ಗಡಿ ಭಾಗಗಳಲ್ಲಿ ಏನಾದರೂ ಹೆಚ್ಚಿನ ಬಾರ್ಗಳನ್ನ ಹೊಂದಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ತಲಾಶನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಬಾವಲಿಯಲ್ಲಿರ್ತಕ್ಕಂಥ ಬಾರ್ ಏನಿದೆ ಅಲ್ಲಿ ಪ್ರತಿನಿತ್ಯ ಸುಮಾರು ಮೈಸೂರಿನ 100 ಬಾರ್ಗಳಲ್ಲಿ ನಡೆಯುವ ವಹಿವಾಟು ಬಾವಲಿಯ ಒಂದೇ ಬಾರ್ನಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ಗಂಭೀರ ಆರೋಪವು ಕೂಡ ಕೇಳಿ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಎಣ್ಣೆ ಈ ಬಾವಲಿ ಚೆಕ್ ಪೋಸ್ಟ್ ಇಂದನೇ ಹೋಗುತ್ತೆ. ಅದು ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಮಂಜುನಾಥ್ ಅವರದೇ ಬಾರು ಅನ್ನುವಂಥ ಆರೋಪವು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಮೈಸೂರಿನ ದಟ್ಕಳ್ಳಿಯ ಮಂಜುನಾಥ್ ಅವರ ಮನೆ ಏನಿದೆ ಇಲ್ಲಿ ಇಡಿ ಅಧಿಕಾರಿಗಳು ಬೀಡುಬಿಟ್ಟು ತಲಾಶನ ನಡೆಸ್ತಾ ಇರುವಂಥದ್ದು. ಅರುಣ್. ಓಕೆ, ಆನಂದ್, ಇನ್ನು ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಮುನಿರಾಜು, ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಬಹಳ ಆರೋಪಗಳು ಕೇಳಿ ಬಂದಿತ್ತು. ಅದು ಕೂಡ ಮೇಲಿಂದ ಮೇಲೆ ಆರೋಪಗಳನ್ನ ಮಾಡಲಾಗ್ತಾನೆ ಇತ್ತು. ಹೋರಾಟಗಳು ಕೂಡ ಆಗಿದ್ದನ್ನ ನಾವು ನೋಡಿದ್ದೀವಿ. ತುಂಬಾ ಲಂಚ ಕೇಳ್ತಾರೆ, ಲೈಸೆನ್ಸ್ಗಾಗಿ ಮತ್ತು ರಿನ್ಯುವಲ್ಗಾಗಿ ತುಂಬಾ ಲಂಚವನ್ನ ಪಡಿತಾರೆ ಅಂತ. ಈಗ ಅಬಕಾರಿಯ ಹೆಚ್ಚುವರಿ ಅಧಿಕಾರಿಯಾಗಿದ್ದಂತ ಇವರ ಇಡಿ ವಶ ಏನಿದೆ ಇದು ಆ ಆರೋಪಗಳಿಗೆ ಒಂದಿಷ್ಟು ರೆಕ್ಕೆ ಪುಕ್ಕಗಳನ್ನ ಕೊಡುವಂತಿದೆ. ಖಂಡಿತ ಅರುಣ್, ಯಾಕಂದ್ರೆ ಕಳೆದ ಒಂದು 6 ತಿಂಗಳಿಂದ ಅಷ್ಟೇ ಒಂದು ಅಬಕಾರಿ ಇಲಾಖೆ ಡಿಸಿ ಕೂಡ ಟ್ರ್ಯಾಪ್ ಆಗಿದ್ರು. ಡಿಸಿ ಜೊತೆಗೆ ಇಬ್ಬರು ಅಧಿಕಾರಿಗಳನ್ನು ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿ ವಿಚಾರಣೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಅಬಕಾರಿ ಇಲಾಖೆಯಲ್ಲಿ ಈ ರೀತಿಯಾಗಿ ಏನು ಲೈಸೆನ್ಸ್ ಕೊಡೋದಿರ್ಬೋದು ಮತ್ತೆ ರಿನ್ಯೂವಲ್ ಮಾಡೋದಕ್ಕೆ ಸಾಕಷ್ಟು ಒಂದು ಲಂಚವನ್ನ ಕೇಳ್ತಾ ಇದ್ದಾರೆ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ನಂತರ ಈಗ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ತನಿಖೆಯನ್ನ ಮುಂದುವರಿಸಿರುತ್ತೆ. ಈಗ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಈಗ ದಾಳಿಯನ್ನು ಕೂಡ ಮಾಡಿದರೆ, ಅಂದ್ರೆ ಇದು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಈಗ ಶೋಧವನ್ನು ಕೂಡ ಮಾಡ್ತಾ ಇರೋದು. ಏನು ಈಗಾಗಲೇ ವೈ ಮಂಜುನಾಥ್ಗೆ ಸೇರಿದಂತೆ ಸುಮಾರು 6 ಕಡೆಗಳಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ, ಈಗ ಬೆಂಗಳೂರಿನ ಏನು ಸ್ಯಾಂಕಿ ರಸ್ತೆಯಲ್ಲಿರುವಂತಹ ಒಂದು ಅವರ ಒಂದು ಫ್ಲಾಟ್ ಏನಿದೆ ಆ ಒಂದು ಫ್ಲಾಟ್ ನಲ್ಲಿ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಏನು ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಮಂಜುನಾಥ್ ಇದೇ ಒಂದು ಫ್ಲಾಟ್ ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದು. ಆದ್ರಿಂದ ಈಗ ಅವರನ್ನ ತಮ್ಮ ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಂಜುನಾಥ್ ಒಂದು ಹೆಚ್ಚುವರಿ ಆಯುಕ್ತರು ಕೂಡ ಆಗಿರೋದ್ರಿಂದ ಅವರ ಒಂದು ಆದಾಯ ಇರ್ಬೋದು ಮತ್ತೆ ಹಣಕಾಸು ಮೂಲ ಇರ್ಬೋದು ಈ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಒಂದು ವೇಳೆ ಆದಾಯಕ್ಕೂ ಮೀರಿ ಹೆಚ್ಚಿನ ಒಂದು ಆದಾಯ ಕಂಡು ಬಂದಲ್ಲಿ ಅವ್ರ ಮೇಲೆ ಒಂದು ಕಾನೂನು ರೀತಿಯಾಗಿ ಅವರನ್ನ ಬಂಧಿಸುವಂಥದ್ದು ಮತ್ತೆ ಅವರ ಮೇಲೆ ಒಂದು ಕಾನೂನು ರೀತಿ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಅದನ್ನ ಇಡಿ ಅಧಿಕಾರಿಗಳು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಯಾಕಂದ್ರೆ ಆದಾಯಕ್ಕೂ ಮೀರಿ ಹೆಚ್ಚಿನ ಆದಾಯ ಕಂಡು ಬಂದಲ್ಲಿ ಅಥವಾ ಅಕ್ರಮ ಆಸ್ತಿ ಏನಾದ್ರು ಕಂಡು ಬಂದಾಗ ಇಡಿ ಅಧಿಕಾರಿಗಳು ಕೂಡ ಅಲ್ಲಿ ಎಂಟ್ರಿ ಕೊಡ್ತಾರೆ. ಸದ್ಯ ಈಗ ಮೇಲ್ನೋಟಕ್ಕೆ ಏನು ಅವರ ಹಣದ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರೋದು. ಆದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಕಡೆಗಳಲ್ಲಿ ದಾಳಿಯನ್ನು ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಾ ಕೆಲಸ ಈಗ ಇಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಅರುಣ್. ಥ್ಯಾಂಕ್ ಯು ಚಂದ್ರಕಾಂತ್, ಆನಂದ್, ಮುನಿರಾಜು ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿ ಹೋಗೋಣ.